కర్ణాటక కాంగ్రెస్ కు కుమారస్వామి షాక్ ఇచ్చారు. కాంగ్రెస్ ఎమ్మెల్యేలు హద్దులు దాటుతున్నారని మండిపడ్డ ఆయన, మీ ఎమ్మెల్యేలను కంట్రోల్ పెట్టుకుంటారా, నన్ను దిగిపోమ్మంటారా అంటూ కర్ణాటక అధిష్టానాన్ని ప్రశ్నించారు. హస్తం పార్టీ అవమానిస్తోందని ఆగ్రహం వ్యక్తం చేశారు. ఎమ్మెల్యేలు తమ ప్రవర్తన మార్చుకోకుంటే అవసరమైతే ముఖ్యమంత్రి పదవి నుంచి తప్పుకుంటారని వార్నింగ్ ఇచ్చారు కుమారస్వామి. Leaders, they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same thing if they want to continue. I am ready to step down. Congress leaders must think about all these things to control them. Yes, they are crossing the yes line. It will not going to affect on me. It will going to affect on Congress leaders only. So will there Congress leaders, they must control their MLAs. Frequently, if they in the open meetings, if they react like this, that is left to them only. Congress leaders, they have to. కుమారస్వామి కామెంట్లతో అలర్ట్ అయింది కాంగ్రెస్. రంగంలోకి దిగిన మాజీ సీఎం సిద్ధరామయ్య తాము జేడీఎస్ తో కలిసే ఉన్నామని చెప్పారు. ఏదైనా సమస్య ఉంటే కుమారస్వామితో మాట్లాడతామని చెప్పారు. ನಿಮ್ಮ ಎಲ್ಲ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಎಮ್ಎಲ್ಎಗಳಿಗೆಲ್ಲ ಇರೋರು ಎಲ್ರಿಗೂ ಸಚಿವರಿಗೆ ಆಸೆ ಇದೆ ಅಂತ ಪುಟ್ಟರಂಗ ಶೆಟ್ಟಿ ಅವರು ಹಂಗೆ ಹೇಳ್ತಾರೆ. ನನ್ನ ಎದೆಯಲ್ಲಿದೆ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ. JDSನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದ್ವಿ. ಆ ಪ್ರಶ್ನೆ ಉದ್ಭವ ಆಗದೇ ಇದೆ. ನಾನು ಮುಖ್ಯಮಂತ್ರಿ ಆಗೋದು ಅವೆಲ್ಲ ಉದ್ಭವ ಪುನಃ 15 ಇದ್ರ ಕೇಳ್ರಿ ಸರ್. ಅಲ್ಲ ಸರ್, ಈಗ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದ ಗೊಂದಲ ಆದ್ರೆ ಮೈತ್ರಿ ಈಗ ನೇರವಾಗಿ ಅವರು ನೀವೇ ಗೊಂದಲ ಕ್ರಿಯೇಟ್ ಮಾಡ್ತೀವಿ. ಇಲ್ಲ ಸರ್, ಕುಮಾರಸ್ವಾಮಿ ಅವರು ಬೆಳಗ್ಗೆ ಹೇಳಿದ್ದಾರೆ. ಇವ್ರಿಗೊಂದ್ಸರಿ ಕೇಳಿ ಗೊಂದಲ ನಿರ್ಮಾಣ. ಅಲ್ಲ ಸರ್, ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಸರ್, ನಾನು ಹೊರಗಡೆ ಬರ್ಲಿಕ್ಕೆ ಸಿದ್ಧ, ನನ್ನ ರಾಜೀನಾಮೆ ಕೊಡಕ್ಕೆ ಸಿದ್ಧ ಅಂತ ಹೇಳಿ. ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ಇದು ಕಾಂಗ್ರೆಸ್ಗೆ ತೊಂದರೆ ಅಂತ ಸರ್ ಅವ್ರು ಹೇಳೋದು. ಕಾಂಗ್ರೆಸ್ಗೆ ತೊಂದರೆ ಈ ರೀತಿಯಾದ ಹೇಳಿಕೆಗಳಿಂದ ನನಗೇನು ತೊಂದರೆ ಇಲ್ಲ ಅಂತ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ ಪುನಃ ಕೇಳಿ. ಅನಂತ್ ಕುಮಾರ್ ಹೆಗಡೆ ಅವರು ಹೆಣ್ಮಕ್ಳು ಕೈ ಮುಟ್ಟಿದ್ರೆ ಹೆಣ್ಮಕ್ಳು ಕೈ ಮುಟ್ಟಿದ್ರೆ ಅಂತವ್ರ ಕೈ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ರಾಜ್ಯದ ಜನ ಅವ್ರ ಬಗ್ಗೆ ಅವ್ರ ಮುಖ್ಯಮಂತ್ರಿಯಾಗಿರ್ಲಿಕ್ಕೆ ಯೋಗ್ಯರ ಅಯೋಗ್ಯರ ಅಂತ ತೀರ್ಮಾನ ಮಾಡಿದ್ರು. ಮಂತ್ರಿಯಾಗಿ ಯಾರ್ದ ಕೈ ಕಡೀರಿ ಅಂತ ಹೇಳೋರು, ಅವ್ರು ಒದೀರಿ, ಕೈ ಕಡಿರಿ, ಕೊಲೆ ಮಾಡಿ ಅಂತ ಹೇಳೋರು, ಅವ್ರು ಮಂತ್ರಿ ಲಾಯಕ ನಾಲಾಯಕ. ಪಾರ್ಲಿಮೆಂಟ್ ಮೀಟಿಂಗ್ ಮಾಡೋದು ಸರ್. ಅಲ್ಲ, ಈಗ ಕುಮಾರಸ್ವಾಮಿ ಅವ್ರು ಮಾತಾಡಿದ್ಮೇಲೆ ಫೋನಲ್ಲಿ ಏನಾದ್ರು ಮಾತಾಡಿದ್ರ ಸರ್ ಅವ್ರ ಜೊತೆಗೆ ಈ ಹೇಳಿಕೆ ಎಲ್ಲ ಕೊಟ್ಟ ಮೇಲೆ ಏನಾದ್ರು ಗೊತ್ತಿಲ್ಲ. ನೀರು ಚರ್ಚೆ ಮಾಡಿ ಸರ್ ಒನ್ ಡೆವಲಪ್ಮೆಂಟ್ ಸರ್. ಸಿದ್ದರಾಮಯ್ಯ ಸರ್, ಗುಂಡೂರಾವ್ ಅವ್ರು ಹೇಳಿದ್ದಾರೆ, ಈಗ ಸೋಮಶೇಖರ್ ಇದ್ದಾರಲ್ಲ, ಈ ರೀತಿ ಮಾತಾಡೋದಕ್ಕೆ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಪಕ್ಷದ.